ಗುಡ್ ಮಾರ್ನಿಂಗ್ ಆಲ್. ಸೋಮವಾರದ ಮಿನಿ ಲಾಗ್ ಇದು. ಬೆಳಿಗ್ಗೆ 8 ಗಂಟೆಗೆ ನನ್ನ ಮಗು ಎದ್ದ. ಎದ್ದ ನಂತರ ಬ್ರಷ್ ಮಾಡಿದ್ವಿ. ನಮಗೆ ಸೋಲಾರ್ ನೀರಿರುವ ಕಾರಣ ಬಿಸಿಲಿದ್ರೆ ಬಿಸಿ ನೀರಿರುತ್ತೆ, ಹಾಗೆ ನಾವು ಬೆಳಿಗ್ಗೆ ಸ್ನಾನ ಮಾಡ್ತೇವೆ. ಹಾಗೆಯೇ ಇರುವೆ ನೋಡಿ ಅದರ ಆಹಾರವನ್ನು ಹೇಗೆ ಕೊಂಡೋಗ್ತಾ ಇದೆ ಎಂದು. ಬೆಳಿಗ್ಗೆನೆ ಅಲ್ವಾ. ರಿಲೇಟಿವ್ ಕೊಟ್ಟಿರುವ ಮೀನು ಸಾರಿನ ಜೊತೆಗೆ ನಿನ್ನೆ ಬಿರಿಯಾನಿಯನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗಿ ತಿಂದ್ವಿ. ನೆಕ್ಸ್ಟ್ ನಾನು ಮಜ್ಜಿಗೆ ರೆಡಿ ಮಾಡ್ತಿದ್ದೇನೆ. ಕಾಯಿ ಮೆಣಸು, ಶುಂಠಿ, ಕೊತ್ತಂಬರಿ ಮತ್ತು ಉಪ್ಪನ್ನು ಸೇರಿಸಿ ಒಂದು ಮಜ್ಜಿಗೆ ರೆಡಿ ಮಾಡಿದೆ ತಂಪಾಗ್ಲಿ ಅಂತ. ಹಾಗೆಯೇ ಹಾಲು ಕೊಟ್ಟಿದ್ರು, ಅದಕ್ಕೋಸ್ಕರ ದನದ ಹಾಲು. ಹಾಗೆ ಅದನ್ನು ಬಿಸಿ ಮಾಡಿ ನನ್ನ ಹಸ್ಬೆಂಡ್ಸ್ ಡ್ಯೂಟಿಗೆ ಹೊರಟರು. ತಿಂಡಿ ತಿಂದು ನನ್ನ ಮಗು ಬಾಯ್ ಹೇಳ್ತಿದ್ದಾನೆ. ನೆಕ್ಸ್ಟ್ ನನ್ನ ಮಗು ಟಿವಿ ನೋಡಿದ. ನೆಕ್ಸ್ಟ್ ನಾನು ತಿಂಡಿ ತಿನ್ನಲಿಕ್ಕೆ ಅಂತ ಹೊರಟೆ. ಆವಾಗ ಸ್ವಲ್ಪ ಮಲಗಿಕೊಂಡು ತಿಂತ ಇದ್ದ. ಬಾಯಿಗೆ ಕೊಡ್ಲಿಕ್ಕೆ ಹೋದಾಗ ಅವನು ತಿನ್ನಲಿಲ್ಲ. ಹಾಗೆ ಅವನಿಗೆ ನಾನು ದ್ರಾಕ್ಷಿಯನ್ನು ಉಪ್ಪು ನೀರಿನಲ್ಲಿ ತೊಳೆದು ತಿನ್ನಲಿಕ್ಕೆ ಕೊಟ್ಟೆ. ಹಾಗೆ ಅವನು ತಿಂದು ಸಿಪ್ಪೆಯನ್ನು ಸಪ್ರೇಟಾಗಿ ಇದಕ್ಕೆ ಹಾಕ್ತಾನೆ, ಬಾಕ್ಸಿಗೆ ಹಾಕ್ತಾನೆ. ನೆಕ್ಸ್ಟ್ ಶಾಲೆಗೆ ಹೊರಡಿಸಿದೆ. ಸ್ವಲ್ಪ ಎಣ್ಣೆ ಹಾಕಿದೆ. ಅವನಿಗೆ ಗೊತ್ತಿಲ್ಲದ ಹಾಗೆ, ಗೊತ್ತಾದರೆ ಅವನೆಲ್ಲ ಒರೆಸ್ತಾನೆ. ಅವನ ಕಾಲು ಸ್ಕಿನ್ ಸ್ವಲ್ಪ ಡ್ರೈ ಸ್ಕಿನ್ ಆಗಿದ್ದ ಕಾರಣ ಕಾಲಿಗೆ ಸಹ ಎಣ್ಣೆಯನ್ನು ಹಚ್ಚಿದೆ. ಹಾಗೆ ನಾನು ಒಂದು ಹಣೆಗೆ ಬೊಟ್ಟನ್ನಿಟ್ಟು ಶಾಲೆಗೆ ಹೊರಡಿಸಿದೆ. ನೆಕ್ಸ್ಟ್ ನಾವು ಶಾಲೆಗೆ ಹೊರಟ್ವಿ. ಇವತ್ತು ಬಿಸಿಲಿರುವ ಕಾರಣ ನಾನು ಕೊಡೆಯನ್ನು ಇಟ್ಕೊಂಡು ಹೋಗಲಿಲ್ಲ. 10 ಗಂಟೆಯ ಬಿಸಿಲು ನಮಗೆ ಒಳ್ಳೆಯದು ಅಂತ ಹೇಳಿ, ಮೈಗೆ ಡಿ ವಿಟಮಿನ್ ಸಿಗುತ್ತೆ ಅಂತ ಹೇಳಿ ನಾನು ಕೊಡೆಯನ್ನು ಸಹ ಇಟ್ಕೊಂಡು ಹೋಗಲಿಲ್ಲ. ಇದು ಅವನಿಗೆ ತಂದಿರುವಂಥ 700 ರೂಪಾಯಿಯ ಬ್ಯಾಗ್. ನಮ್ಮ ಮನೆ ಹತ್ರ ಒಂದು ಜೇನುಗೂಡು ಕಟ್ಟಿದೆ ಅಂತ ನಾನು ಹೇಳ್ತಿದ್ನಲ್ಲ, ಅದೇ ಜೇನುಗೂಡು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಒಂದೇ ಗಿಡದಲ್ಲಿ 2 ಥರದ ಹೂ ಬಿಟ್ಟಿದೆ. ಇದು ಸ್ಪೆಷಲ್. ಓಕೆ, ಮಜ್ಜಿಗೆಯನ್ನು ಕುಡಿದು ನಾನು ನೆಕ್ಸ್ಟ್ ಮಧ್ಯಾಹ್ನ 1 ಗಂಟೆ ಹೊತ್ತಿಗೆ ಶಾಲೆಯಿಂದ ಮಗುವನ್ನು ಕರ್ಕೊಂಡು ಬಂದೆ. ನಮ್ಮ ಮನೆಯಲ್ಲಿರುವ ರೂಬಿ ಮತ್ತು ಗುಬ್ಬಿ. ಹಾಗೆ ಶಾಲೆಯಿಂದ ಬರುವಾಗ ಜಮನೇರಳು ಸಿಕ್ಕಿತ್ತು, ಪನ್ನಿನೇರಳು ಅಂತ ಹೇಳ್ತಾರೆ. ಅದನ್ನು ಸಹ ನನ್ನ ಮಗುವಿಗೆ ನಾನು ಶಾಲೆಯಿಂದ ಬಂದ ನಂತರ ತಿನ್ನಲಿಕ್ಕೆ ಕೊಟ್ಟೆ. ನನಗೆ ದನದ ಹಾಲು ಸಿಗುವುದರಿಂದ ಅದರಿಂದ ಕೆನೆ ಬರುತ್ತೆ. ಅದಕ್ಕೋಸ್ಕರ ನಾನು ತುಪ್ಪ ಮಾಡಲಿಕ್ಕೋಸ್ಕರ ಕೆನೆಯನ್ನು ತೆಗೆದಿಡ್ತಾ ಇದ್ದೇನೆ. ಜೊತೆಗೆ ಒಂದು ಜೋಳ ಇತ್ತು. ಅದನ್ನು ಜೋಳವನ್ನು ಬೇಯಿಸಿದೆ ನಾನು. ರೈಸ್ ಮತ್ತು ಮಟನ್ ಸಾಂಬಾರು ಮತ್ತು ಜೋಳ ಜೊತೆಗೆ ನಾನು 1-2 ಮೊಟ್ಟೆಯನ್ನು ಸಹ ಬೇಯಿಸಿದೆ ಮಗು ತಿನ್ನಲಿ ಅಂತ. ಮಗುವನ್ನು ತಿನ್ನಲೇ ಇಲ್ಲ ಮಗು, ಒಂದು ಮೊಟ್ಟೆಯನ್ನು ಮಾತ್ರ ತಿಂದ. ಅವನ ಜೊತೆಗೆ ನಾನೇ ಎಲ್ಲ ಜೋಳವನ್ನು ತಿಂದು ಮುಗಿಸಿದೆ. ನೆಕ್ಸ್ಟ್ ಒಂದು ಗಡ್ಬಡ್ ತಂದಿದ್ರು ಹಸ್ಬೆಂಡ್ ನಿನ್ನೆ, ಅದನ್ನು ನನ್ನ ಮಗುವಿಗೆ ಕೊಟ್ಟೆ. ಹಾಗೆ ಅವನು ತಿಂದ್ಕೊಂಡು ಇದೆಲ್ಲ ಖಾಲಿ ಮಾಡಿದ. ಇಷ್ಟೇ ಇವತ್ತಿನ ದಿನದ ಮಿನಿ ಲಾಗ್ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ತುಂಬ ಇಷ್ಟ ಆದರೆ ಕಮೆಂಟ್ ಮಾಡಿ. ಹಾಗೆಯೇ ವ್ಯೂ ಮಾಡ್ತಿರುವಂಥ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿ. ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೇನೆ, ಅದಕ್ಕೋಸ್ಕರ. ಥ್ಯಾಂಕ್ ಯು ಆಲ್. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.